ಇನ್ನು ಭಾರತೀಯರಿಗೆ ಇರಾನ್ ಯುದ್ಧದ ಬಿಗ್ ಶಾಕ್ ಸಿಕ್ಕಿದೆ. ಅಗತ್ಯ ವಸ್ತುಗಳ ದರ ಏರಿಕೆ ಬೆನ್ನಲ್ಲೇ ಜನತೆಗೆ ಮತ್ತೊಂದು ಶಾಕ್ ಇದು. ರಾತ್ರೋರಾತ್ರಿ ಅಡುಗೆ ಗ್ಯಾಸ್ ಸಿಲಿಂಡರ್ ಇದೀಗ ದುಬಾರಿಯಾಗಿದೆ. ಭಾರತದಲ್ಲಿ ಎಲ್ಪಿಜಿ ಸಿಲಿಂಡರ್ ದರ ಏರಿಕೆ ಆಗಿದೆ. ಗೃಹ ಬಳಕೆ ಸಿಲಿಂಡರ್ 60 ರೂಪಾಯಿ ಏರಿಕೆ ಮಾಡಿರುವಂತ ಸರ್ಕಾರ. ವಾಣಿಜ್ಯ ಬಳಕೆ ಸಿಲಿಂಡರ್ 115 ರೂಪಾಯಿಗೆ ಏರಿಕೆ ಆಗಿದೆ. ಇಂದಿನಿಂದಲೇ ಇದೆಲ್ಲವೂ ಕೂಡ ಜಾರಿಯಾಗಬೇಕು ಅಂತ ಹೇಳಿ ಆದೇಶ ಕೂಡ ಕೊಟ್ಟಿರುವಂತದ್ದು. ಎಲ್ಪಿಜಿ ಸಿಲಿಂಡರ್ ಪರಿಷ್ಕೃತ ದರ ಜಾರಿಯಾಗಲಿಕ್ಕೆ ಆದೇಶವನ್ನು ಕೊಡಲಾಗಿದೆ. ಮುಂಚೆ 1200 ಇತ್ತು, ಇವಾಗ 300 ರೂಪಾಯಿ ಜಾಸ್ತಿ ಆಗಿದೆ. 360 ಚಿಲ್ಲರೆ ಜಾಸ್ತಿ ಆಗಿದೆ. ಈಗ ಗ್ಯಾಸ್ ಬೆಲೆ ರೇಟ್ ಜಾಸ್ತಿ ಆಗಿದೆ. ಎಷ್ಟು ಕೆ ಜಿ ಗ್ಯಾಸ್ ನೀವು ಯೂಸ್ ಮಾಡ್ತಾ ಇದ್ರಿ? ಒಂದು ಗ್ಯಾಸ್ ಎಷ್ಟು ಕೆ ಜಿ ಇರ್ತಿತ್ತು? 19 kg ಇದೆ. ಇವಾಗ ಅದಕ್ಕೆ 200ರಿಂದ 300 ರೂಪಾಯಿ ಜಾಸ್ತಿ ಆಗಿದೆ. ಬಿಸ್ನೆಸ್ ಎಲ್ಲ ಹೇಗೆ ನಡೀತಾ ಇದೆ? ಬಿಸ್ನೆಸ್ಸು ಫುಲ್ ಡಲ್ಲು. ಒಂದು 5-10 ರೂಪಾಯಿ ನಾವು ಜಾಸ್ತಿ ಮಾಡೋಂಗೂ ಇಲ್ಲ. ಕಸ್ಟಮರ್ ಬರೋದೇ ಬಿಟ್ಬಿಡ್ತಾರೆ. ಎಲ್ಲ ಇದ್ರದ್ದು ರೇಟ್ ಜಾಸ್ತಿ ಆಗಿದೆ. ಏನು ಮಾಡೋದು? ಅದನ್ನು ಕಮ್ಮಿ ಮಾಡಬೇಕು. ಸರ್ಕಾರ ಅದ್ರ ಗಮನಕ್ಕೆ ತಗೋಬೇಕಷ್ಟೇ. ಬೇರೆ ದೇಶದಲ್ಲಿ ಇದ್ದ ಈ ಭೀತಿಯಿಂದ ನಮ್ಮ ಇಂಡಿಯಾಕ್ಕೆ ಬೆಲೆ ಏನು ಅದು ಇದು ತಟ್ಟಿದೆ ಬಿಸಿ. ಯಾಕಂದರೆ ತೈಲ ಬರೋ ರಫ್ತು ಆಗ್ತಿರುತ್ತೆ, ಗ್ಯಾಸಿಂದ ಎಲ್ಲ ಈಗ ರೇಟ್ ಜಾಸ್ತಿ ಆಗಿದೆ. ಮತ್ತು ಬಿಸ್ನೆಸ್ ಎಲ್ಲ ಹೀಗೆ ಮುಂದೆ ತುಂಬ ಡಲ್ ಇದೆ. ಏನು ಮಾಡಬೇಕು ಹೇಳಿ ಗೊತ್ತಾಗ್ತಾ ಇಲ್ಲ. ಬಿಸ್ನೆಸ್ ಎಲ್ಲ ತುಂಬ ಡಲ್ ಆಗಿಬಿಟ್ಟಿದೆ. ಗ್ಯಾಸ್ ರೇಟ್ ಜಾಸ್ತಿ ಆಗಿಬಿಟ್ಟಿದೆ ಮೊದಲಿಗಿಂತ. ಈಗ ನಮಗೇನಾಗಿದೆ, ಹೋಟೆಲ್ ಡಿಪಾರ್ಟ್ಮೆಂಟಲ್ಲಿ ನಾವು ಹೋಟೆಲ್ ನಡೆಸ್ತೀವಿ. ನಮಗೆ ಎಕ್ಸ್ಪೆನ್ಸಿವ್ ಇರುತ್ತೆ, ಲೇಬರ್ ಇದಿರುತ್ತೆ, ರೆಂಟ್ ಇರುತ್ತೆ, ಎಲ್ಲ ಕಳಿಬೇಕಾಗುತ್ತೆ. ನಾವು 10 ರೂಪಾಯಿ ಜಾಸ್ತಿ ಮಾಡಿದ್ರೂ ಕಸ್ಟಮರ್ ಕಳ್ಕೊಳ್ತೀವಿ. ಕೊನೆಗೆ ಏನಾಗುತ್ತೆ ಅಂದರೆ ನಾವು ಬಾಗಿಲು ಮುಚ್ಕೊಂಡು ಹೋಗಬೇಕಾಗುತ್ತೆ ಮನೆಗೆ. ಇಷ್ಟೇ ಆಗೋದು ಹೋಟೆಲ್ ಇಂಡಸ್ಟ್ರಿಯಲ್ಲಿ. ಬೆಸ್ಟ್ ಅಂತ ಹೇಳಿದ್ರೆ ಗ್ಯಾಸ್ ರೇಟ್ ಸ್ವಲ್ಪ ಕಡಿಮೆ ಮಾಡಿದ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಸರ್, ಏಕೈಕಿ 200ರಿಂದ 300 ರೂಪಾಯಿ ಜಾಸ್ತಿ ಆಗಿದೆ. ಮುಂಚೆ 5-10 ರೂಪಾಯಿ ಸರಿ ಏನೋ ಮಾತಾಡ್ಬೋದಿತ್ತು. ಈಗ ಏಕೈಕಿ 250ರಿಂದ 300 ರೂಪಾಯಿ ಜಾಸ್ತಿ ಆಗಿದೆ ರೇಟ್. 300 ಜಾಸ್ತಿ ಆದರೆ ನಮಗೆ ಎಫೆಕ್ಟ್ ಆಗುತ್ತೆ, ನಮ್ಮ ಹೋಟೆಲ್ ಡಿಪಾರ್ಟ್ಮೆಂಟ್ ಎಫೆಕ್ಟ್ ಆಗುತ್ತೆ. ಅದು ಅಷ್ಟೇ. ಅವ್ರಿಗೇನು ಮಾಡಿಬಿಡ್ತಾರೆ, ಈಗ ನಾವು ಅನುಭವಿಸ್ತೀವಿ ಅಷ್ಟೇ. ಇನ್ನೇನು ಮಾಡೋದು? ಗ್ಯಾಸ್ ಸರ್, ಗ್ಯಾಸ್ ಒಂದೇ ಅಲ್ಲ, ಈಗ ಹಾಗೆ ಪೆಟ್ರೋಲು ಮಾಡ್ತಾರೆ. ಗ್ಯಾಸ್ ಬೆಲೆ ನೋಡಿ, ಮೊನ್ನೆ 54 ಚಿಲ್ಲರೆ ಇದ್ದಿದ್ದು ಈಗ ಏಕಾಏಕಿ 7 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಯಾರನ್ನ ಕೇಳಬೇಕು ನಾವು? ಈಗ ಆಲ್ರೆಡಿ ಬೈಕ್ ಟ್ಯಾಕ್ಸಿ ಅದು ಇದು ಫ್ರೀ ಎಲ್ಲ ಬಿಟ್ಟು ನಮ್ಮನ್ನು ಬೀದಿಗೆ ತಂದಿಟ್ಟಿದ್ದಾರೆ. ಇನ್ನೇನು ಉಳಿದಿದೆ ನಮ್ಮ ಹತ್ರ? ಏನೂ ಇಲ್ಲ. ಈಗ ಆಲ್ರೆಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೀರಾ ನೀವೇ. ಇನ್ನೆನ್ನೆ ಏಕಾಏಕಿ 7 ರೂಪಾಯಿ ಜಾಸ್ತಿ ಮಾಡಿದ್ರೆ ನಾವು ಇನ್ನು ಜೀವನ ಮಾಡಬೇಕಾ ಬೇಡವಾ? ಎಲ್ಲೋಗ್ಬೇಕು? ಎಲ್ಲಿ ಜೀವನ ಮಾಡೋದು? ಮೊನ್ನೆ ಕಳೆದ ಟೈಮಲ್ಲಿ ಏನೋ ಎಷ್ಟೋ ನಾಲ್ಕು ಬಿಸ್ನೆಸ್ ಮಾಡೋಣ ಅಂದರೆ ಈ ಬೈಕ್ ಟ್ಯಾಕ್ಸಿ ಒಂದು ಕೊಡು, ಒಂದು ಕಡೆ ಫ್ರೀ ಬಸ್ ಒಂದು, ಏನು ಜೀವನ ಮಾಡೋದು ನಾವು? ಈ ಕಡೆ ಏನೋ ಒಂದು ಮಾಡ್ಕೊಂಡು ಹೋಗೋಣ ಅಂತಂದರೆ ಎಲ್ಲೂ ನಿಲ್ಸ್ಕೂ ಬಿಡೋಲ್ಲ ಪೊಲೀಸ್ನವರು. ಫೋಟೋ ಹೊಡೆದು ಬಿಡ್ತಾರೆ, ಎಲ್ಲಾದರೂ ಓಡಿಸ್ಬಿಡ್ತಾರೆ. ಗೊತ್ತಿಲ್ಲದೆ ಫೋಟೋ ಹೊಡೆದು ಬಿಡ್ತಾರೆ ಹಿಂದ್ಗಡೆಯಿಂದ. ಸರ್, ಇವಾಗ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ ಅಲ್ವಾ? ಈಗಾದ್ರೆ ಏನು ಜನಸಾಮಾನ್ಯದ ಪರಿಸ್ಥಿತಿ ಹೇಗೆ? ಏನು ಸರ್, ಏನು ಕೇಳೋಕ್ಕಾಗುತ್ತೆ? ರೂಲ್ಸ್ ಏನು ಮಾಡಿದ್ರೆ ಅದ್ರ ಪ್ರಕಾರನೇ ತೊಗೋಬೇಕು. ಯಾರೇನು ಜಾಸ್ತಿ ಏನು ಕೊಡೋಲ್ಲ. ಕೇಳಿದ್ರೆ ದೌರ್ಜನ್ಯ ಮಾಡ್ತಾರೆ ಅಂತಾರೆ. 10 ರೂಪಾಯಿ ಕೇಳಿದ್ರೆ ಆಟೋದವನು 10 ರೂಪಾಯಿ ಕೇಳ್ಬಿಡೋದು. ಗ್ಯಾಸ್ ಬೆಲೆನೇನೆ ಸರ್. ಗ್ಯಾಸ್ ಬೆಲೆ ಆಗಿರೋದು ನೋಡಿ, ನೆನ್ನೆ ಏಕಾಏಕಿ ಆಗಿದೆ. ಯಾರು ಕೇಳೋಣ? ಯಾರನ್ನೂ ಕೇಳೋಕ್ಕಾಗಲ್ಲ ಸರ್. ಗ್ಯಾಸ್ ಒಂದೇ ಅಲ್ಲ, ಈಗ ಹಾಗೆ ಪೆಟ್ರೋಲು ಮಾಡ್ತಾರೆ. ಗ್ಯಾಸ್ ಬೆಲೆ ನೋಡಿ, ಮೊನ್ನೆ 54 ಚಿಲ್ಲರೆ ಇದ್ದಿದ್ದು ಈಗ ಏಕಾಏಕಿ 7 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಯಾರನ್ನ ಕೇಳಬೇಕು ನಾವು? ಈಗ ಆಲ್ರೆಡಿ ಬೈಕ್ ಟ್ಯಾಕ್ಸಿ ಅದು ಇದು ಫ್ರೀ ಎಲ್ಲ ಬಿಟ್ಟು ನಮ್ಮನ್ನು ಬೀದಿಗೆ ತಂದಿಟ್ಟಿದ್ದಾರೆ. ಇನ್ನೇನು ಉಳಿದಿದೆ ನಮ್ಮ ಹತ್ರ? ಏನೂ ಇಲ್ಲ. ಈಗ ಆಲ್ರೆಡಿ ಸೋಷಿಯಲ್ ಮೀಡಿಯಾ ಗೊತ್ತಿಲ್ಲದೆ ಫೋಟೋ ಹಿಂದ್ಗಡೆಯಿಂದ. ಸರ್, ಇವಾಗ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ ಅಲ್ವಾ? ಈಗಾದ್ರೆ ಏನು ಜನಸಾಮಾನ್ಯದ ಪರಿಸ್ಥಿತಿ ಹೇಗೆ? ಏನು ಸರ್, ಏನು ಕೇಳೋಕ್ಕಾಗುತ್ತೆ? ರೂಲ್ಸ್ ಏನು ಮಾಡಿದ್ರೆ ಅದ್ರ ಪ್ರಕಾರನೇ ತೊಗೋಬೇಕು. ಯಾರೇನು ಜಾಸ್ತಿ ಏನು ಕೊಡೋಲ್ಲ. ಕೇಳಿದ್ರೆ ದೌರ್ಜನ್ಯ ಮಾಡ್ತಾರೆ ಅಂತಾರೆ. 10 ರೂಪಾಯಿ ಕೇಳಿದ್ರೆ ಆಟೋದವನು 10 ರೂಪಾಯಿ ಕೇಳ್ಬಿಡೋದು. ಗ್ಯಾಸ್ ಬೆಲೆನೇನೆ ಸರ್. ಗ್ಯಾಸ್ ಬೆಲೆ ಆಗಿರೋದು ನೋಡಿ, ನೆನ್ನೆ ಏಕಾಏಕಿ ಆಗಿದೆ. ಯಾರು ಕೇಳೋಣ? ಯಾರನ್ನೂ ಕೇಳೋಕ್ಕಾಗಲ್ಲ ಸರ್. ಗ್ಯಾಸ್ ಒಂದೇ ಅಲ್ಲ, ಈಗ ಹಾಗೆ ಪೆಟ್ರೋಲು ಮಾಡ್ತಾರೆ. ಗ್ಯಾಸ್ ಬೆಲೆ ನೋಡಿ, ಮೊನ್ನೆ 54 ಚಿಲ್ಲರೆ ಇದ್ದಿದ್ದು ಈಗ ಏಕಾಏಕಿ 7 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಯಾರನ್ನ ಕೇಳಬೇಕು ನಾವು? ಈಗಾಗಲೇ ಜನಸಾಮಾನ್ಯರು ಹೇಳ್ತಾ ಇರುವಂಥದ್ದು ಈ ರೀತಿಯಾಗಿ ದಿಢೀರಾಗಿ ಬೆಲೆ ಏರಿಕೆ ಮಾಡಿಬಿಟ್ರೆ ನಾವು ಯಾರಿಗೆ ಕೇಳಬೇಕು? ಅದರಲ್ಲೂ ಕೂಡ ಯುದ್ಧಕ್ಕೂ ನಮಗೂ ಸಂಬಂಧನೇ ಇರೋದಿಲ್ಲ. ಪಾಪ ಯಾರೋ ಯುದ್ಧ ಮಾಡ್ತಾರೆ, ಯಾರೋ ಬೆಲೆಯಲ್ಲಿ ಕಟ್ಟಬೇಕಾಗುತ್ತೆ.